ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಇಂದು ಹೈ ವೋಲ್ಟೇಜ್ ಸಭೆ ನಿಗದಿಯಾಗಿದೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಹಂಚಿಕೆ ವಿಚಾರಕ್ಕೆ ಕುರಿತಂತೆ ಇಂದು ಹೈ ವೋಲ್ಟೇಜ್ ಸಭೆ ನಿಗದಿಯಾಗಿದೆ. ಇಂದು ದೆಹಲಿಯಲ್ಲಿ ನಡೆಯುತ್ತೆ CWMA ಹೈ ವೋಲ್ಟೇಜ್ ಸಭೆ. ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಸಾಧ್ಯತೆ ಆಗುತ್ತೆ. ಇತ್ತ ಸಭೆ ಬಳಿಕ ನೀರು ಬಿಡೋದ್ರ ಬಗ್ಗೆ ತೀರ್ಮಾನ ಅಂತ ಹೇಳಿದ್ದಾರೆ CM DK ಶಿವಕುಮಾರ್. ರೈತರ ಆಕ್ರೋಶದ ಮಧ್ಯೆ ಸಭೆ ನಿರ್ಣಯಕ್ಕೆ ಕಾಯ್ತಾ ಇದೆ ಸರ್ಕಾರ. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶವಾದರೆ ರೈತರಿಂದ ಹೋರಾಟ. ಕಾವೇರಿ ಕೊಳ್ಳದ ಡ್ಯಾಂ ವಸ್ತುಸ್ಥಿತಿ ಆಧರಿಸಿ ತೀರ್ಪು ನೀಡುವಂತೆ ಆಗ್ರಹಿಸಲಾಗಿದೆ. ತಮಿಳುನಾಡಿಗೆ ನೀರು ಹರಿಸದಂತೆ ಹೋರಾಟ ಮಾಡಲು ನಿರ್ಧಾರ ಕೂಡ ಆಗ್ತಾ ಇದೆ. ನಿರೀಕ್ಷಿತ ಮಟ್ಟಕ್ಕೆ ಇನ್ನೂ ಮಳೆ ಆಗಿಲ್ಲ, ಡ್ಯಾಮ್ ತುಂಬಿಲ್ಲ. ಹೀಗಿರ್ಬೇಕಾದ್ರೆ ನಾವು ಹೇಗೆ ನೀರನ್ನ ಹರಿಸೋಕ್ಕಾಗುತ್ತೆ? ಇದು ನಮ್ಮ ರಾಜ್ಯ ರೈತರ ವಿಷಯ. ಬಟ್ ಇವತ್ತು ಮೀಟಿಂಗ್ ಇದೆ ದೆಹಲಿಯಲ್ಲಿ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇಂದಿನ ಹೈ ವೋಲ್ಟೇಜ್ ಮೀಟಿಂಗ್. ನೀರೇನಾದರೂ ನೀವು ತಮಿಳುನಾಡಿಗೆ ಹರಿಸಿದ್ರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಕಾವೇರಿ ಕೊಳ್ಳದ ಡ್ಯಾಮ್ನ ವಸ್ತುಸ್ಥಿತಿ ಆಧರಿಸಿ ತೀರ್ಪು ನೀಡುವಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ಏನಾದರೂ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋದೇ ಆದೇಶವಾದರೆ ರೈತರಿಂದ ಹೋರಾಟಕ್ಕೆ ತೀರ್ಮಾನ ಮಾಡಲಾಗಿದೆ. ಕಾವೇರಿ ಕೊಳ್ಳದ ಡ್ಯಾಮ್ ವಸ್ತುಸ್ಥಿತಿ ಆಧರಿಸಿ ತೀರ್ಪನ್ನು ನೀಡೋ ಅಂತೆ ಆಗ್ರಹ. ನಮಗೆ ನೀರಿಲ್ಲ, ರೈತರ ಮಧ್ಯೆ ಆಕ್ರೋಶದ ಮಧ್ಯೆ ಸಭೆ ನಿರ್ಣಯಕ್ಕೆ ಕಾಯ್ತಾ ಇದೆ ಸರ್ಕಾರ. ಇತ್ತ ಸಭೆ ಬಳಿಕ ನೀರು ಬಿಡುವ ಬಗ್ಗೆ ತೀರ್ಮಾನ ಅಂತ ಹೇಳಿದ್ದಾರೆ. ಇವಾಗ ನಾವು ನೀರು ಬಿಡಲ್ಲ, ಸಭೆ ಆಗಲಿ, ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಆದ ಬಳಿಕ ನಾವು ಯೋಚನೆ ಮಾಡ್ತೀವಿ ಅಂತ CM ಈಗ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇವತ್ತು ದೆಹಲಿಯಲ್ಲಿ ಆ ಮೀಟಿಂಗನ್ನು ಮಾಡಲಾಗಿದೆ. 4 ರಾಜ್ಯದ ಪ್ರತಿನಿಧಿಗಳು, ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕರ್ನಾಟಕ, ಪುದುಚೇರಿ, ತಮಿಳುನಾಡು, ಕೇರಳಂ ಈ 4 ರಾಜ್ಯದ ಪ್ರತಿನಿಧಿಗಳು, ಅಧಿಕಾರಿಗಳು ಭಾಗಿಯಾಗ್ತಾರೆ. ಕಾವೇರಿ ಕೊಳ್ಳದ ಡ್ಯಾಮ್ನ ವಸ್ತುಸ್ಥಿತಿ ಆಧರಿಸಿ ತೀರ್ಪನ್ನು ನೀಡಬೇಕು ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ಕಾವೇರಿ ಕೊಳ್ಳದ ಭಾಗದಲ್ಲಿ ಡ್ಯಾಮ್ನ ವಸ್ತುಸ್ಥಿತಿ ಅರಿತು ತೀರ್ಪನ್ನು ನೀಡಬೇಕು ಅಂತ, ಬಟ್ ಇವತ್ತು ಹೈ ವೋಲ್ಟೇಜ್ ಸಭೆ ದೆಹಲಿಯಲ್ಲಿ. ನಂದೀಶ್. ಖಂಡಿತ ಮಧುಸೂದನ್, ಈಗಾಗಲೇ ಮಂಡ್ಯದಲ್ಲಿ ರೈತರ ಹೋರಾಟಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ನಾಲೆಗಳಿಗೆ ಕಾವೇರಿ ನೀರನ್ನ ಹರಿಸಬೇಕು ನಿಟ್ಟಿನಲ್ಲಿ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿಗೆ ಕುಡಿಯ ನೀರನ್ನ ಒದಗಿಸಬೇಕಾದಂತ ಅನಿವಾರ್ಯತೆ, ಒಂದು ಸಂದಿಗ್ಧ ಪರಿಸ್ಥಿತಿ ಇದೀಗ ಸರ್ಕಾರಕ್ಕೂ ಕೂಡ ಎದುರಾಗಿರುವಂತದ್ದು. ಇದರ ನಡುವೆ ಇವತ್ತು CWMA ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಹೈ ವೋಲ್ಟೇಜ್ ಸಭೆ ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಆ ಒಂದು ದೆಹಲಿಯ ಒಂದು ಸಭೆಯಲ್ಲಿ 4 ರಾಜ್ಯದ ಜನಪ್ರತಿನಿಧಿಗಳು, ಅಲ್ಲಿನ ಒಂದು ಅಧಿಕಾರಿಗಳು ಕೂಡ ಆ ಒಂದು ಪ್ರತಿನಿಧಿಗಳು ಆ ಒಂದು ಸಭೆಯಲ್ಲೂ ಕೂಡ ಭಾಗವಹಿಸುವಂತದ್ದು. ಆ ಒಂದು ಸಭೆಯತ್ತ ಇವತ್ತು ಮಂಡ್ಯ ಜಿಲ್ಲೆಯ ಜನರ, ರೈತರ ಚಿತ್ತ ಇರುವಂತದ್ದು. ಕಾರಣ ಅಂತಂದ್ರೆ ಈಗಾಗಲೇ ಕಾವೇರಿ ಕೊಳ್ಳದ ಡ್ಯಾಮ್ಗಳೆಲ್ಲವೂ ಕೂಡ ಕೇವಲ ಅರ್ಧಂಬರ್ಧ ನೀರಿರುವಂತದ್ದು. ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಡ್ಯಾಮ್ಗಳೆಲ್ಲವೂ ಕೂಡ ಭರ್ತಿ ಆಗ್ಬೇಕಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ KRS ಅಣೆಕಟ್ಟೆಯಲ್ಲಿ ಕೇವಲ 93 ಅಡಿ ನೀರು ಮಾತ್ರ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ನೀರು ಹಂಚಿಕೆ ಕೂಡ ಒಂದು ರೀತಿ ದೊಡ್ಡ ತಲೆನೋವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗಿತಾ ಇದೆ. ಅಲ್ಲದೆ ಒಂದಷ್ಟು ಏನು CWMA ಮುಂದೆ ಒಂದಷ್ಟು ವಾದಗಳನ್ನ ಮಂಡನೆ ಮಾಡಿರುವಂತದ್ದು. ಅಂದ್ರೆ ನಮಗೆ ಹಂಚಿಕೆ ಆಗಿರುವಂತಹ ನೀರನ್ನ ಬಿಡಬೇಕು, ಮತ್ತೆ ಕೆಲವೊಂದಷ್ಟು ಯೋಜನೆಗಳನ್ನ ಕರ್ನಾಟಕ ಎತ್ಕೊಂಡಿರುವಂತದ್ದು. ಅಂದ್ರೆ ಕಾವೇರಿ ಕೊಳ್ಳದ ಡ್ಯಾಮ್ ನಲ್ಲಿ ಏತ ನೀರಾವರಿ ಯೋಜನೆಗಳನ್ನ ಒಂದಷ್ಟು ಹಮ್ಮಿಕೊಂಡಿದೆ, ಅವೆಲ್ಲವನ್ನು ಕೂಡ ಸ್ಥಗಿತಗೊಳಿಸಬೇಕು, ಅದನ್ನ ಮುಂದುವರಿಸಬಾರದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಮುಂದೆ ಒಂದು ವಾದವನ್ನ ಮಂಡನೆ ಮಾಡಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರವು ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಾವು ನದಿ ನೀರು ಹಂಚಿಕೆಯಲ್ಲಿ ಯಾವುದೇ ರೀತಿಯ ನಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ, ನಮಗೆ ಹಂಚಿಕೆ ಆಗಿರುವಂತಹ ನೀರನ್ನ ನಾವು ಯಾವ ರೀತಿ ಆದ್ರೂ ಕೂಡ ಬಳಸ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ವಾದವನ್ನ ಮಾಡಿರುವಂತದ್ದು. ಸದ್ಯ ಈ ಒಂದು ಇವತ್ತಿನ ಸಭೆಯ ಮೇಲೆ ಬಹಳಷ್ಟು ಕುತೂಹಲ ಮೂಡಿರುವಂತದ್ದು. ಅಂದ್ರೆ ಯಾವ ನಿರ್ಧಾರವನ್ನ ಕೊಡುತ್ತೆ, ತಮಿಳುನಾಡಿಗೆ ನೀರನ್ನ ಹರಿಸೋದಕ್ಕೆ ಸೂಚನೆಯನ್ನ ಕೊಡುತ್ತಾ ಆದೇಶ ಮಾಡುತ್ತೆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಇರುವಂತದ್ದು. ಅದರ ಜೊತೆಗೆ ಯಾವ ರೀತಿ ಏನು ರಾಜ್ಯ ಸರ್ಕಾರಕ್ಕೂ ಕೂಡ ಇದು ತಲೆನೋವಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಏನಾದ್ರೂ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವೇನಾದ್ರೂ ಹೊರಬಂದ್ರೆ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ತಲೆನೋವಾಗುತ್ತೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ರೈತರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕುಡಿಯ ನೀರನ್ನ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಮೈಸೂರು, ಮಂಡ್ಯಕ್ಕೂ ಕೂಡ ಕುಡಿಯ ನೀರನ್ನ ಒದಗಿಸಬೇಕಾಗುತ್ತೆ. ಈ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸದ್ಯ ರಾಜ್ಯ ಸರ್ಕಾರ ಇರುವಂತದ್ದು. ಸದ್ಯ ಇವತ್ತಿನ ಈ ಒಂದು ಮಹತ್ವದ ಸಭೆಯ ಮೇಲೆ ಕರ್ನಾಟಕ, ತಮಿಳುನಾಡು ಚಿತ್ತ ಇರುವಂತದ್ದು. ಜೊತೆಗೆ ಮಂಡ್ಯ ಜಿಲ್ಲೆಯ ರೈತರು ಕೂಡ ಆ ಒಂದು ಸಭೆಯತ್ತ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.